ಪ್ರಶ್ನೆ ಹೋಗ್ತೇನೆ. ಸರ್, ಸರ್ಕಾರ ಏನು ರೈತರ ವಿಚಾರದಲ್ಲಿ ನಡ್ಕೊಂಡಂತ ನೀತಿ ಏನಿದೆ ಅದನ್ನ ಕಡಿಸಿ ಪ್ರೊಟೆಸ್ಟ್ ಮಾಡ್ತಿದ್ದೀರಾ, ಏನೊಂದು ಮೆಸೇಜ್ ಕೊಡ್ತೀರಾ ಸರ್ ಸರ್ಕಾರಕ್ಕೆ? ನೋಡಿ, ಕೇಂದ್ರ ಸರ್ಕಾರ ಕಬ್ಬಿಗೆ 3,550 ರೂಪಾಯಿ FRP ನಿಗದಿ ಮಾಡಿದೆ, ಕೊಡಿ. ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ MSP ನಿಗದಿ ಮಾಡಿದೆ. ಖರೀದಿ ಕೇಂದ್ರ ತೆರೀರಿ ಅಂತ ಹೋರಾಟ ಮಾಡ್ತಿದ್ದಾರೆ. ಖರೀದಿ ಕೇಂದ್ರ ತೆರೀರಿ. ಅತಿವೃಷ್ಟಿಗೆ ಹಾನಿಗೊಳಗಾದವರಿಗೆ ಬೆಳೆ ಪರಿಹಾರ ತಲುಪಿಲ್ಲ, ಬೆಳೆ ಪರಿಹಾರ ಕೊಡಿ. ವನ್ಯಜೀವಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಹೆಚ್ಚಿನ ಪರಿಹಾರ ಕೊಡಿ. ಇದೇ ನಮ್ಮ ಹೋರಾಟ. ಇದೇ ಹೋರಾಟವನ್ನು ಮುಂದಿಟ್ಟಿದ್ದೇವೆ. ಸರ್, ಒಂದ್ ಕಡೆ ಕೇಂದ್ರ ಸರ್ಕಾರದಿಂದ ರೇಟ್ ನಿಗದಿ ಆದ್ರೂ ಕೂಡ ಎಲ್ಲೋ ಕಡೆ ನಿಗದಿ ಕೇಂದ್ರಗಳನ್ನ ತೆರೆದ್ರೆ ರಾಜ್ಯ ಸರ್ಕಾರ ವಿಳಂಬ ಆಯ್ತಾ, ಅದರಿಂದನೇ ಇಷ್ಟೊಂದು ಸಮಸ್ಯೆ ಆಯ್ತಾ ಅಂತ? ಅವರು ಖರೀದಿ ಕೇಂದ್ರವನ್ನು ತೆರಲಿಲ್ಲ, ಅದರಿಂದಲೇ ಸಮಸ್ಯೆ ನಿರ್ಮಾಣ ಆಗಿದೆ. ನಮ್ಮ ಹೋರಾಟ ಖರೀದಿ ಕೇಂದ್ರವನ್ನ ತೆರೀರಿ ಅನ್ನೋದು ನಮ್ಮ ಹೋರಾಟ. ಪ್ರತಿಪಕ್ಷದಲ್ಲಿ ಏನೇ ಇದ್ರು ಹೋರಾಟ ಮಾಡೋದು ಅವ್ರ ಹಕ್ಕು, ಆದ್ರೆ ಈ ಒಂದು ವಿಚಾರದಲ್ಲಿ ನಮ್ಮ ಜೊತೆ ಕುತ್ಕೊಂಡು ಚರ್ಚೆ ಮಾಡಬಹುದಿತ್ತು ಅನ್ನೋ ಒಂದು ಹಕ್ಕು ಕೂಡ ಬರ್ತಿದ್ರು, ಅಂದ್ರೆ ಅವನ ಮಾತು ಕೂಡ ಹೇಳ್ತಿದ್ದಾರೆ ಅವರು. ಈಗ ನೀವು ರೈತರ ಪಾಲಿಗೆ ಬದುಕಿದ್ದು ಸತ್ತಂಗಾಗಿದ್ದೀರಿ, ಕಿವಿ ಇದ್ದು ಕಿವುಡ್ರಂತಾಗಿದ್ದೀರಿ, ಕಣ್ಣಿದ್ದು ಕೂಡ್ರಂತಾಗಿದ್ದೀರಿ. ನಿಮ್ಮನ್ನು ಎಚ್ಚರಿಸೋದು ನಮ್ಮ ಕರ್ತವ್ಯ. ನಿಮಗೆ ಕುರ್ಚಿ ಮುಖ್ಯ ಆಗಿದೆ, ಕುರ್ಚಿ ಕಾಳಗ ಮುಖ್ಯ ಆಗಿದೆ. ಉತ್ತರ ಕರ್ನಾಟಕ ಸಮಸ್ಯೆ ಅಲ್ಲ, ರೈತರ ಸಮಸ್ಯೆ ಅಲ್ಲ. ಸರ್, ಈಗ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ಅನ್ನೋ ವಿಚಾರದ ಎಲ್ಲವೂ ಕೂಡ ಮರ್ತೋಗಿದೆ. ಈಗ ಉತ್ತರ ಕರ್ನಾಟಕ ಹಿಂದಿನಿಂದಾದ್ರೂ ಚರ್ಚೆ ಆಗುತ್ತಾ ಸರ್? ಚರ್ಚೆ ಆಗಬೇಕು. ಚರ್ಚೆ ಆಗಬಾರದು ಅಂತ ಕಾಂಗ್ರೆಸ್ ಬಯಸುತ್ತೆ, ಚರ್ಚೆ ಆಗಬೇಕು ಅಂತ ನಾವು ಬಯಸ್ತೇವೆ. ಚರ್ಚೆಗೆ ನಾವು ಸಿದ್ಧ ಇದ್ದೇವೆ. ಇದಿಷ್ಟು ಏನು ಸಿಟಿ ರವಿ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಳಗಾವಿ.